ಮೆಸೇಜ್ ಕಳಿಸ್ಲಿ? ಏನೋ ಮಗ, ನಾಗವಲ್ಲಿ ಮೆಸೇಜ್ ಕಳ್ಸಿದಾಳೆ, ಹುಷಾರಾದ್ಲು ಅನ್ಸುತ್ತೆ. ಅಂಜಲಿನಾ? ಏನಂತ? ಲೇ, ನೀನ್ ಯಾಕೋ ಎಕ್ಸೈಟ್ ಆಗ್ತೀಯಾ? ಮೆಸೇಜ್ ಕಳ್ಸಿರೋದು ಅವನ್ಗೆ, ನಿನಗಲ್ಲ. ಸರಿ, ಅದೇನ್ ಕಳ್ಸಿದಾಳೆ, ಓದು. ನೀವು ನನ್ನ ಕಾಪಾಡದೆ ಹೋಗಿದ್ರೆ ಇವತ್ತು ನಾನು ಬದುಕ್ತಾ ಇರ್ಲಿಲ್ಲ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನೀವು ತುಂಬಾ ಒಳ್ಳೆಯವರು. ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಯ್ತು. ನಾನ್ ಯಾವತ್ತು ಯಾರಿಗೂ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ. ಪಾಪ ಕಣ. ನೋಡು, ಮೆಸೇಜಲ್ಲೂ ಥ್ಯಾಂಕ್ಸ್ ಹೇಳಿದಾಳೆ. ಇಷ್ಟರಲ್ಲೇ ಗೊತ್ತಾಗುತ್ತೆ ಅವಳೆಷ್ಟು ಇನ್ನೋಸೆಂಟು ಅಂತ. ಮುಂದೆ ಓದು. ನಿಮ್ಮ ಉಪಕಾರ ಮರೆಯಲ್ಲ. ತುಂಬಾ ಥ್ಯಾಂಕ್ಸ್. ನಿಮ್ಗೆ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ ಸಾರಿ ಸಾರಿ. ಸದಾ ನಿಮ್ಮ ಸೇವೆಯಲ್ಲಿ ನಾಗವಲ್ಲಿ. ಸರಿ ಸರಿ, ಹೊಡಿಲಿ. ಸಾರಿ ಕೇಳೋಂತ ತಪ್ಪು ನೀನೇನು ಮಾಡಲಿಲ್ಲ. ಬಿ ಕೂಲ್. ನಾಳೆ ನಿನಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನಿರ್ಬೋದು? ಅಜಯ್ ಬರ್ಡೇನಾ? ಯಾರು ಇಲ್ವಲ್ಲ? ಎಲ್ಲಿ ಹೋದ್ರು ಎಲ್ಲ? ಯಾರು ಕಾಣ್ತಾನೆ ಇಲ್ಲ. ರೆಡಿ ಕೇಕ್. ಕಾಣಲಿಲ್ಲ? ಅಯ್ಯೋ, ಅದೊಂದು ತರದೆ ಮರ್ತ್ಬಿಟ್ಟೆ. ರೆಡಿನಾ ಕೇಕ್ ಕಟ್ ಮಾಡಕ್ಕೆ? ರೆಡಿ ರೆಡಿ ರೆಡಿ. ಇಲ್ಲೇ ಏನಾಯ್ತು ಅಂಜಲಿ? ನಾವು ಕೇಕ್ ಕಟ್ ಮಾಡಿಸಿದ್ ಬೇಜಾರಾಯ್ತಾ?
ನಮ್ಮ ಸಂಬಂಧ. ಇನ್ ಮುಂದೆ ನಾನು ನಿನ್ನನ್ನು ನೋಡೋಕ್ಕೆ ಆಗಲ್ವಾ? ಹೇಗಿರ್ಲಿ ನಾನು ನಿನ್ನನ್ನು ನೋಡ್ದೆ. ಇದೇನಾ ವಿದಾಯದ ಆಮಂತ್ರಣ, ಹೂವರಳ ಮುನ್ನ ಮುದುಡೋಯಿತೆ ಮೋಡ ಮಳೆಯ, ತರದೆ ಮರೆಯಾಯಿತೆ ಸಂಬಂಧ, ಇಲ್ಲೇ ಅಳಿದೋಯಿತೆ ನನ್ನಲ್ಲೇ ಮಾತು ಉಳಿದೋಯಿತೆ. ಯಾಕೆ ಇಷ್ಟು ಲೇಟು? ಮನೇಲಿ ಒಂದ್ ರಾಶಿ ಕೆಲ್ಸ ಬಿದ್ದಿದೆ. ನಿಮ್ಮಪ್ಪ ನೋಡಿದ್ರೆ ಒಂದ್ ಕೆಲ್ಸ ಮಾಡಲ್ಲ ಅಂತಾರೆ. ಒಂದ್ ಹೆಣ್ಮಗಳಾಗಿ ಕೆಲ್ಸ. ಅಂಜು, ನಾ ಮಾತಾಡ್ತಾನೆ ಇದೀನಿ, ನೀನ್ ಹಾಗೆ ರೂಮಿಗೆ ಸೇರ್ಕೋತಿದೀಯಲ್ಲೇ. ಅಂಜು, ಏನ್ ನೋಡ್ತಾ ಇದೀಯ? ನಡಿ. ನಿನಗ್ ನಾನು ಇಷ್ಟ ಅನ್ನೋದನ್ನ ಡೈರೆಕ್ಟ್ ಆಗಿ ಹೇಳ್ದೆ. ನಾನು ಇಷ್ಟಪಟ್ಟಿದ್ದನ್ನ ಗಿಫ್ಟ್ ಆಗಿ ಕೊಟ್ಟಿದ್ಯಾ ಅಂದ್ರೆ ನಿನ್ ಮನ್ಸಲ್ಲಿ ನಾನು ಇದ್ದೀನಿ ಅಂತ ಅರ್ಥ. ಐ ಆಮ್ ವೆರಿ ಲಕ್ಕಿ. ಐ ಲವ್ ಯು. ಐ ಲವ್ ಯು. ಐ ಲವ್ ಯು ಅಜಯ್. ಇವತ್ತು ಹೇಗಾದ್ರೂ ಮಾಡಿ ಅಜಯ್ಗೆ ನನ್ನ ಮನ್ಸಲ್ಲಿರೋ ವಿಷಯನ ಹೇಳಲೇಬೇಕು. ಲೇಟ್ ಮಾಡಿದಷ್ಟು ಭಯ ಜಾಸ್ತಿ ಆಗುತ್ತೆ.